ಬೆಂಗಳೂರು ಉಳಿಸಿ ಸಮಿತಿ ಸಂಯೋಜಿತ ಬ್ಯಾಂಗ್ಳೂರ್ ಮೆಟ್ರೋ ಕಮ್ಯೂಟರ್ಸ್ ಅಸೋಸಿಯೇಷನಿಂದ ನಾವೀಗಾಗಲೇ ಮೆಟ್ರೋ ದರ ಏರಿಕೆ ವಿರುದ್ಧ ಸಾಕಷ್ಟು ಹೋರಾಟಗಳು ಮಾಡ್ತಾ ಬಂದಿದ್ದೀವಿ. ಸಹಿ ಸಂಗ್ರಹಣ ಅಭಿಯಾನ ಮಾಡಿದ್ದೀವಿ, ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದೀವಿ. ಈಗ ಇದು ಮುಂದುವರೆದ ಭಾಗವಾಗಿ ನಾವು ನಾಳೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ 11:15 ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಈ ಭಾನುವಾರ ಬೆಂಗಳೂರಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಾಲು ಅಂದರೆ ಪ್ಯಾಲೇಸ್ ರೋಡಲ್ಲಿರೋದು, ಇಲ್ಲಿ ನಾವೊಂದು ನಾಗರಿಕರ ಸಮಾವೇಶ ಕೂಡ ಮಾಡ್ತಾಯಿದ್ದೀವಿ. ಕೂಡಲೇ ಮೆಟ್ರೋ ಪ್ರಯಾಣ ದರವನ್ನು ಇಳಿಸಬೇಕು, ಏನು ಹಳೆ ದರ ಇತ್ತು ಅದಕ್ಕೆ ವಾಪಸ್ ಬರಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಸಮಾವೇಶಕ್ಕೆ ನಾವು ಬೆಂಗಳೂರಿನ ಹಲವಾರು ನಾಗರಿಕರು, ರೆಸಿಡೆನ್ಸ್ ಅಸೋಸಿಯೇಷನ್ಗಳು, ಹಲವಾರು ಸಂಘಟನೆಗಳನ್ನು ನಾವು ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಸೊ ಬರೋ ದಿನಗಳಲ್ಲಿ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ ಅಥವಾ BMRCL ಇರಲಿ, ಈ ಒಂದು ಸಮಸ್ಯೆನ ಬಗೆಹರಿಸಲಿಲ್ಲ ಅಂದರೆ ಈಗಾಗಲೇ ಬೈಕಾಟ್ ಮಾಡಬೇಕು ಮೆಟ್ರೋ ಅನ್ನೋ ಒಂದು ಕೂಗು ಎಲ್ಲೆಡೆ ಕೇಳ್ತಾ ಇದೆ. ಸೊ ಅದು ನಮ್ಮ ಸಮಾವೇಶದಲ್ಲಿ ಜನಸಾಮಾನ್ಯರ ನಿರ್ಧಾರ ಏನಾಗುತ್ತೆ, ಅಲ್ಲಿ ಜನಸಾಮಾನ್ಯರು ಮಾಡೋಣ ಬೈಕಾಟ್ ಅಂತ ಬಂದರೆ ಅದನ್ನೇ ಮಾಡಬೇಕಾಗತ್ತೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಕೂಡಲೇ BMRCL ಇದನ್ನು ಪರಿಗಣಿಸಿ, ಏನಂದರೆ ಜನಸಾಮಾನ್ಯರಿಗೆ ಹೊರೆ ಆಗಿರೋದು ಇದು ಆಗಲೇ ಎಲ್ಲರಿಗೂ ಗೊತ್ತಿರೋ ವಿಷಯ, ಪ್ರತಿನಿತ್ಯ ಚರ್ಚೆ ಆಗ್ತಿದೆ. ಸೊ ಇದು ಗೊತ್ತಿರೋ ವಿಷಯನ ಪದೇ ಪದೇ ಇಷ್ಟು ದಿನ ಮಾಡೋದು, ಹಗಲು ದರೋಡೆನ ಕೂಡಲೇ ನಿಲ್ಲಿಸಬೇಕು, ಕೂಡಲೇ ಈ ಮೆಟ್ರೋ ದರಗಳನ್ನ ಕೆಳಗಡೆ ಇಳಿಸಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಸೊ ಇದೇ ಭಾನುವಾರ ನಡೀತಿರೋ ಸಮಾವೇಶಕ್ಕೆ ನಾವು ಬೆಂಗಳೂರಿನ ನಾಗರಿಕರನ್ನ ನಾವೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರ್ ಮೆಟ್ರೋ ಕಮ್ಯೂಟರ್ಸ್ ಅಸೋಸಿಯೇಷನ್ ಇದು ನಾಗರಿಕರ ಒಂದು ಎಲ್ಲ ಮೆಟ್ರೋ ಕಮ್ಯೂಟರ್ಸ್ದು ಒಂದು ಸಂಘಟನೆ. ಸೊ ದಯವಿಟ್ಟು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸಮಾವೇಶನ ಯಶಸ್ವಿಗೊಳಿಸಬೇಕು. ಬರೋ ದಿನಗಳಲ್ಲಿ ಈ ಮೆಟ್ರೋ ಬೆಲೆ ಏರಿಕೆ, ಈ ದರ ಏರಿಕೆ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ.